ಮಾತುಕತೆ ಆಗಿದೆ, ತಿರ್ಗಾ ಕೆಣಕದ್ ಬೇಕಾಗಿಲ್ಲ. ಧನ್ಯವಾದಗಳು. ಈ ಪ್ರಶ್ನೆಗೆ ಉತ್ತರ ಬೇಕಲ್ಲಪ್ಪ, ಈ ಪ್ರಶ್ನೆಗೆ ಉತ್ತರ ಕೊಟ್ಟಿವಲ್ರಿ. ನಾನು ಹೇಳ್ತಿರೋದು ಏನು ಕೋಪ ಇವತ್ತು ನಿಮ್ಗೆ ಪ್ರೆಸ್ ಮೀಟ್ ಗೊತ್ತಾ ಮೇಡಮ್? ಇವತ್ತು ಬಿಡಿ ಮತ್ತೆ ವ್ಯವಸ್ಥೆ ಬಗ್ಗೆ ಹೇಳ್ತಿರೋದು ನಾನು. ಆಯ್ತು 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 ಆಯ್ತು. ಕಾರ್ತಿಕ್ ಒಂದ್ ನಿಮಿಷ ಇರಿ ಸರ್. ಸರ್ ಒಂದ್ ನಿಮಿಷ. ಆಯ್ತು 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 ಗೆಳೆಯ, ಆಯ್ತು ಗೆಳೆಯ, ನಿಮ್ಗೆ ಕೇಳಿಸ್ಕೊಂಡೆ. ಇರ್ರಿ, ಮಾತಾಡಕ್ ಬಿಟ್ರಿ, ಮಾತಾಡಕ್ ಬಿಟ್ರಿ, ಮಾತಾಡಕ್ ಬಿಟ್ರಿ. ಹೇಳಾಯ್ತು ಗೆಳೆಯ, ಗೆಳೆಯ ಹೇಳ್ತೀನಿ ಕೇಳಿ. ಒಂದ್ ಸೆಕೆಂಡ್, ಒಂದ್ ನಿಮಿಷ ಸರ್. ಗೆಳೆಯ ಹೇಳ್ತೀನಿ ಕೇಳಿ. ಈ ಸಮಸ್ಯೆ ಸೃಷ್ಟಿಯಾಗಿರೋದು ಅವ್ರು ಎಜುಕೇಶನ್ ತಗೊಂಡ್ ಬನ್ನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಸಭೆ ನಡೀತು. ಸರಿಯಪ್ಪ, ತಪ್ಪು ಸರಿ ಅಂತ ನಾವ್ ಹೇಳ್ತಿಲ್ಲ. ಅರ್ಥನೇ ಮಾಡ್ಕೊಂಡಿಲ್ಲ ನೀವು. ಅರ್ಥ ಮಾಡ್ಕೊಂಡು ಹೇಳ್ತೀನಿ ಕೇಳಿ. ಇವಾಗ ನಾನು ಒಂದ್ ಹೇಳ್ತೀನಿ, ನಿಜವಾದ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾರಿಗೂ ಬೇಕಿಲ್ಲ ನಿಮ್ಗೆ. ಸರಿ ನೋಡಿ, ಮಾಧ್ಯಮ ಮಿತ್ರರೇ ಹೇಳ್ಸಿಕ್ರಿ. ಯಾಕೆ ಯಾಕೆ ನಾವು 38 ವರ್ಷ ಆಯ್ತು ಇಂಡಸ್ಟ್ರಿ ಬಂದು. ಆಯ್ತಾ, ಉತ್ತರ ಕೇಳಿ ಸರ್, ಕೇಳಿ. ನಾವು ಹೋರಾಟ ಮಾಡಿದಾಗ ಯಾರು ಬರಲಿಲ್ಲ. 38 ವರ್ಷ ಆಯ್ತಪ್ಪ. ಇರಪ್ಪ ಇರಪ್ಪ, ತಾಳ್ಮೆಯಿಂದ ಇರಪ್ಪ. ನೋಡಿ, ಎಜುಕೇಶನ್ ಅನ್ನೋ ವಿಚಾರ ಬಂದಿದ್ದಕ್ಕೆ ಎಲ್ರು ಕೇಳಿದ್ರು. ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಈಗ ನೀನಾಸಂ ಸತೀಶ್ ಅವರು ನಿನ್ನೆ ಕೇಳಿದರೆ ಎಜುಕೇಶನ್ ಇಟ್ಕೊಂಡು ಬನ್ನಿ ಅಂತ. ಸತ್ಯ ಅವ್ರ ಮಾತು, ಐ ಅಪ್ರಿಶಿಯೇಟ್ ಹಿಮ್. ಇರಿ ಒಂದ್ ನಿಮಿಷ, ಉತ್ತರ ಕೊಡಕ್ ಬಿಡ್ರಿ. ಮಧ್ಯದಲ್ಲಿ ಯಾಕೆ ಮಾತಾಡ್ತೀರಾ? ಇರೇ, ನಾನು ಕನ್ಕ್ಲೂಡ್ ಮಾಡ್ತೀನಿ. ಇದೇ ನಾನು ನೀನಾಸಂ ಸತೀಶ್ ಅವ್ರಿಗೆ ಕೇಳ್ತಿದ್ದೀನಿ. ನೀವು ಸಿನಿಮಾ ಕಥೆಗಳನ್ನ ಆಯ್ಕೆ ಮಾಡುವಾಗ ನಿರ್ದೇಶಕರನ್ನ, ನಿರ್ಮಾಪಕರನ್ನ ಆಯ್ಕೆ ಮಾಡ್ಬೇಕಾದ್ರೆ, ಕಥೆಯ ಒಂದು ಬಂಡವಾಳವನ್ನ ನಿಗದಿ ಮಾಡ್ಬೇಕಾದ್ರೆ ನಿಮಗೆ ಎಜುಕೇಶನ್ ಇದೆಯಾ? ನಾನ್ ಪ್ರಶ್ನೆ ಕೇಳ್ತಿದ್ದೀನಿ. ನೀವು ನಮ್ಮ ನಿರ್ಮಾಪಕರ ಎಜುಕೇಶನ್ ಕೇಳ್ತಿದ್ರಲ್ಲ, ನಿಮ್ಮ ವ್ಯಾಪಾರ ಮಾರ್ಕೆಟ್ ಅಲ್ಲಿ ಎಷ್ಟಿದೆ? ಯಾವ್ದೋ ಕಲಾವಿದ ಆಗಿರ್ಲಿ, ನಾನು ಅವ್ರೊಬ್ರು ಅಂತಲ್ಲ, ನಿಮ್ಮ ಮಾರುಕಟ್ಟೆ ವಾಸ್ತವದಲ್ಲಿ ಎಷ್ಟಿದೆ? ಯಾವ್ಯಾವ ಮೂಲಗಳಿಂದ ಆದಾಯ ಬರ್ತಾ ಇದೆ? ಈ ಮೂಲಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಸಿನಿಮಾ ತೆರೆ ಕಂಡ ಮೇಲೆ ಚಿತ್ರಮಂದಿರಗಳಿಂದ ಎಷ್ಟು ಗಳಿಕೆ ಆಗಿದೆ, ನನ್ನ ಹಿಂದಿನ ಇತಿಹಾಸದಲ್ಲಿ ಎಷ್ಟಿದೆ ರೆವಿನ್ಯೂ, ಇದನ್ನ ತಿಳ್ಕೊಂಡು ನೀವು ಬಜೆಟ್ ಖರ್ಚು ಮಾಡಿಸ್ತಿದ್ದೀರಾ? ಕಲಾವಿದರುಗಳು ಯಾರು ಮಾಡ್ತಿಲ್ಲ. ಮಾತಾಡುವಾಗ 3 ಕೋಟಿ ಇರುತ್ತೆ, ಮಾತಾಡುವಾಗ 6 ಕೋಟಿ ಇರುತ್ತೆ, ಕೈ ಹಾಕಿದ್ಮೇಲೆ 15 ಕೋಟಿಗೆ ಹೋಗುತ್ತೆ. ಎಷ್ಟು ಉದಾಹರಣೆ ಕೊಡ್ಲಿ ಕೇಳಿ ಪ್ರಶ್ನೆ. ಎಷ್ಟು ಉದಾಹರಣೆ ಕೊಡ್ಲಿ ಸರ್? ಅದು ಎಜುಕೇಶನ್ ಅಲ್ವಾ ಸರ್? ಯಾಕಣ್ಣ, ಅದು ಎಜುಕೇಶನ್ ಅಲ್ವಾ? ಕಲಾವಿದನ ಜವಾಬ್ದಾರಿ ಅಲ್ವಾ? ಜವಾಬ್ದಾರಿ ಇಲ್ವಾ ಸರ್? ಹಾಗೆ ನಿರ್ಮಾಪಕನ ಎಜುಕೇಶನ್ ಬಗ್ಗೆ ನೀವು ಪ್ರಶ್ನೆ ಮಾಡಿದಾಗ ಕಲಾವಿದರ ಎಜುಕೇಶನ್ ಯಾವ ರೀತಿ ಜವಾಬ್ದಾರಿ ಇದೆ ಅಂತ ನಾವು ಕೇಳ್ತಾ ಇದೀವಿ. ಯಾರಿಗೆ ಹಕ್ಕಿ ಇದೆ ಒಬ್ಬ ನಿರ್ದೇಶಕನ ಬದಲಾಯಿಸ್ತೀವಿ? ಅಡ್ವಾಂಡ್ ಡಬಲ್ ಮಾಡೋದಕ್ಕೆ ನಿಮ್ಗೆ ಯಾರಿಗೆ ಇದಿದೆ? ನಿಮ್ದು ಮಾರ್ಕೆಟ್ ಇದೆಯಾ? ಇದೀಪ ಒಂದ್ ನಿಮಿಷ, ನಾನ್ ಮಾತಾಡುವ ನಿಮ್ಗೆ ಇಲ್ಲ, ಎಲ್ಲಾದ್ರಲ್ಲೂ ಮಾತಾಡ್ತೀನಿ ಬಿಡಿ. ಆಯ್ತಾ? ಹೇಳೇ ಇರಪ್ಪ, ಯಾಕಪ್ಪ ನೀವು? ನಾನು ತಪ್ಪಿಲ್ಲ, ಒಬ್ಬ ಕಲಾವಿದ ಬೆಳಿಬೇಕು, ಉಳಿಬೇಕಪ್ಪ. ನನ್ನ ಅರ್ಥ ಮಾಡಿಸ್ಬೇಡ ರಜಾ. ಇರಪ್ಪ, ಅದೇನದು ಬೆದರಿಕೆನಾ? ಮಾಡ್ಲಿ ಅದ್ಯಾಕಪ್ಪ ಹಿಂಗೆ? ಹೂನಪ್ಪ, ನಾನ್ ಕೇಳ್ತಿರೋದು ನಮ್ಮನ್ ಬೈತಿರಲ್ಲಪ್ಪ. ನಾವು ಸರಿ ಇಲ್ಲ, ನಿರ್ಮಾಪಕರು ಸರಿ ಇಲ್ಲ ಅಲ್ವಪ್ಪ? ನಾನ್ ನಿರ್ಮಾಪಕ ಸರಿ ಇಲ್ವಾ ಅಲ್ಲಿ ಗೆಳೆಯ? ಇಡಿ ಒಂದಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿದೆ, ಅವ್ರು ಹೇಳ್ದಂಗೆ ಯಾಕೆ ಪಿಕ್ಚರ್ ಮಾಡ್ತಾರೆ? ಯಾಕೆ ಹೇಳಿ? ಅವ್ರಿಗಂತ ಅದು ಇದೆ, ಯಾಕಂದ್ರೆ ಆ ದುಡ್ಡು ಹಾಕ್ತಾರೆ, ಅದ್ರ ತಕ್ಕಂತ ದುಡ್ಸ್ಕೊಳ್ಳೋದು ಗೊತ್ತು ಅವ್ರಿಗೆ. ಈಗ ಸಣ್ಣ ಪುಟ್ಟವ್ರು ಅದನ್ನೇ ತಕ್ಕ ದಾನ ಅಂತ ಹೇಳಿದವರು. ನೀವ್ ಹೇಳ್ತಿದ್ರೆ ಇಂಡಸ್ಟ್ರಿನ ಮುಳುಗೋಗ್ಬಿಟ್ಟಿದೆ, ನಿರ್ಮಾಪಕರು ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ, ಇಂಡಸ್ಟ್ರಿಲಿ ಹಂಗ್ ಮಾಡಂಗಿಲ್ಲ, ಸಿನಿಮಾನೇ ಮಾಡಂಗಿಲ್ಲ ಅಂತ ಹೇಳ್ತೀರಾ? ತಪ್ಪು ತಾನೆ, ನಿಮ್ದು ತಪ್ಪು ತಾನೆ? ತಪ್ಪಲ್ಲ, ಅದು ತಪ್ಪೇ ಸರ್. ಅದು ಇಂಡಸ್ಟ್ರಿ
ಹೇಳಿಲ್ಲ ಸರ್, ಅವ್ರು ತಪ್ಪು ಹೇಳಿಲ್ಲ. ನಿಜವಾಗ್ಲೂ ನಿಮ್ಗೆ ಹೇಳ್ಬೇಡಿ. ಮಾತಾಡ್ಬೇಡಿ, ದಯವಿಟ್ಟು ಹೀರೋ ಮಾತಾಡ್ಬೇಡಿ. ಒಂದೇ ಮಾತು ನೀವು ಹೇಳಿದ ವಿಷಯ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು.